ಬೇಸಿಗೆ ಬಿಸಿಲು ತುಂಬ ಸುಡುತ್ತಿತ್ತು. ಬಿಸಿ ಗಾಳಿ ಬೀಸುತ್ತಿದ್ದಾಗ ಅದರ ಜೊತೆ ಧೂಳು ಸೇರಿಕೊಂಡು ಸೆಕೆಯನ್ನು ತಡೆಯುವುದಕ್ಕೆ ಸಾಧ್ಯವಾಗುತ್ತಿರಲಿಲ್ಲ. ಮೈಯಲ್ಲಿ ಸೆಕೆ ನೀರು ಹರಿಯುತ್ತಿತ್ತು. ಯಮುನಾ ಆಗಾಗ ಮುಖದಲ್ಲಿ ಬೆವರನ್ನು ಒರೆಸಿಕೊಳ್ಳುತ್ತಿದ್ದಳು. ಅವಳು ತುಂಬ ದೂರ ಸಂಚರಿಸಬೇಕಿತ್ತು. ಸುಡು ಬಿಸಿಲಿನಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ಯಮುನಾ ತನ್ನಷ್ಟಕ್ಕೆ ಮಾತನಾಡಿಕೊಳ್ಳುತ್ತಿದ್ದಳು. ನಮ್ಮಂಥ ಬಡವರಿಗೆ ದೇವರು ಯಾವಾಗ ಸುಖ ಶಾಂತಿ ನೆಮ್ಮದಿ ಕೊಡುತ್ತಾನೆ ಎಂದು. ನಾನು ಹುಟ್ಟಿದಾಗಿನಿಂದ ಬರೀ ಕಷ್ಟಗಳನ್ನೇ ನೋಡಿ ಬೆಳೆಯುತ್ತಿದ್ದೇನೆ. ಇದು ನನ್ನ ದುರಾದೃಷ್ಟವಾಗಿರಬಹುದು ಎಂದು ಹೇಳಿಕೊಳ್ಳುತ್ತಿದ್ದಳು. ಯಮುನಾಳಿಗೆ ಬಿಸಿಲಿನಲ್ಲಿ ನಡೆದು ತುಂಬ ಸುಸ್ತಾಗುತ್ತಿತ್ತು. ಅದು ಅಲ್ಲದೆ ಅವಳ ಮೇಲೆ ಅವಳಿಗೆ ಕೋಪ ಬರುತ್ತಿತ್ತು. ಸುಸ್ತು ಮತ್ತು ಕೋಪದಲ್ಲಿ ಆ ಬಿಸಿಲಿಗೆ ಅವಳು ಕೆಂಪಾಗಿ ಹೋಗಿದ್ದಳು. ರಸ್ತೆಯಲ್ಲಿ ವಾಹನಗಳು ಜೋರಾಗಿ ಓಡಾಡುತ್ತಿದ್ದವು. ಅವಳಿಗೆ ಒಂದು ಆಟೋ ಮಾಡಿಕೊಂಡು ಹೋಗುವ ಶಕ್ತಿ ಕೂಡ ಇರಲಿಲ್ಲ. ಏಕೆಂದರೆ ಅವಳ ಹತ್ತಿರ ಅಷ್ಟು ಹಣ ಇರುತ್ತಿರಲಿಲ್ಲ. ಯಾಕಂದರೆ ಅವಳ ಕುಟುಂಬದ ಜವಾಬ್ದಾರಿ ಅವಳ ಹೆಗಲ ಮೇಲೆ ಇತ್ತು. ಬೆಳಗ್ಗೆ 7 ಗಂಟೆಗೆ ಹೊರಟವಳು 2-3 ಹೋಟೆಲ್ಗಳಲ್ಲಿ ಪಾತ್ರೆ ತೊಳೆಯುವ ಕೆಲಸ ಮಾಡಿ ಮತ್ತೆ ಸಂಜೆ ಮತ್ತೊಂದು ಆಫೀಸಿನಲ್ಲಿ ಕಸ ಗುಡಿಸಿ ನೆಲ ಒರೆಸಿ ಬರುತ್ತಿದ್ದಳು. ಆಗ ಅವಳಿಗೆ ತುಂಬ ಆಯಾಸವಾಗಿ ಅವಳ ಮೈಯೆಲ್ಲ ಬಿಸಿಲಿನಲ್ಲಿ ಬೆಂದು ಹೋದಂತಾಗುತ್ತಿತ್ತು. ಮನೆಗೆ ಹೋದ ನಂತರ ಅವಳು ತಂಪಾದ ಗಾಳಿಯನ್ನು ತೆಗೆದುಕೊಂಡು ಮಲಗಲು ಸಾಧ್ಯವಿರಲಿಲ್ಲ. ಯಾಕೆಂದರೆ ಮನೆಯಲ್ಲಿ ನೆಮ್ಮದಿಯಾಗಿ ಮಲಗಲು ಬೇಕಾದ ಯಾವ ಸೌಕರ್ಯಗಳು ಇರಲಿಲ್ಲ. ಈ ಸುಡು ಬಿಸಿಲಿನ ತಾಪಕ್ಕಿಂತ ನಮ್ಮ ಮನೆಯೇ ಪರವಾಗಿಲ್ಲ ಎಂದು ಯಮುನಾ ಬೇಗ ಬೇಗ ನಡೆಯುತ್ತಾ ಮನೆಗೆ ಬರುತ್ತಿದ್ದಳು. ಯಮುನಾ ಮುಖ್ಯ ರಸ್ತೆಯಲ್ಲಿ ನಡೆದುಕೊಂಡು ಹೋದರೆ ಮನೆಗೆ ದೂರವಾಗುತ್ತದೆ ಎಂದು ಸಣ್ಣ ದಾರಿಯನ್ನು ಹುಡುಕಿಕೊಂಡು ಹೋಗುತ್ತಿದ್ದಳು. ಆ ರಸ್ತೆ ಕೂಡ ಸರಿಯಾಗಿರಲಿಲ್ಲ. BBMP ಅವರು ಒಳಚರಂಡಿಯನ್ನು ಕ್ಲೀನ್ ಮಾಡುವುದಕ್ಕೆ ಅಗೆದು ಬಿಟ್ಟಿದ್ದರು. ಆದರೂ ಅದೇ ದಾರಿಯಲ್ಲಿ ಬೇಗ ಬೇಗ ಹೋಗುತ್ತಿದ್ದಳು. ಅಷ್ಟರಲ್ಲಿ ಅಲ್ಲಿ ಬೀದಿ ನಾಯಿಗಳ ಗುಂಪೊಂದು ಜಗಳವಾಡುತ್ತಿರುವುದು ಕಾಣಿಸಿತು. ಯಾವುದೋ ಒಂದು ವಸ್ತುವಿಗೋಸ್ಕರ ಅಷ್ಟು ನಾಯಿಗಳು ಜೋರಾಗಿ ಬೊಗಳುತ್ತಾ ಕೂಗಾಡುತ್ತಿದ್ದವು. ಒಂದು ನಾಯಿ ಆ ವಸ್ತುವನ್ನು ಬಾಯಲ್ಲಿ ಕಚ್ಚಿ ಹಿಡಿದುಕೊಂಡಿತ್ತು. ಉಳಿದ ನಾಯಿಗಳು ಅದನ್ನು ಕಿತ್ತುಕೊಳ್ಳಲು ನೋಡುತ್ತಿತ್ತು. ಅದನ್ನು ನೋಡಿದ ಯಮುನಾಳಿಗೆ ಏನೋ ಒಂದು ರೀತಿಯ ಆತಂಕವಾಯಿತು. ಆ ನಾಯಿಗಳು ರೋಡಿಗೆ ಅಡ್ಡಲಾಗಿ ನಿಂತು ಕಚ್ಚಾಡುತ್ತಿದ್ದವು. ಯಮುನಾ ಯೋಚನೆ ಮಾಡಿ ಅಲ್ಲಿಂದ ಒಂದು ಕಲ್ಲನ್ನು ಎತ್ತಿ ನಾಯಿಗಳಿಗೆ ಎಸೆದಳು. ಆದರೆ ಅವುಗಳು ಆ ಕಲ್ಲೇಟಿಗೆ ಮುಂದೆ ಸಾಗಲೇ ಇಲ್ಲ. ನಂತರ ಇನ್ನೂ ಸ್ವಲ್ಪ ಮುಂದೆ ಹೋಗಿ ನೋಡಿದಾಗ ಅದು ಒಂದು ದೊಡ್ಡ ಪ್ಲಾಸ್ಟಿಕ್ ಕವರ್ ಆಗಿತ್ತು. ಆದರೆ ಅದರಲ್ಲಿ ಇರುವ ವಸ್ತು ಏನೆಂದು ಗೊತ್ತಾಗಲಿಲ್ಲ. ಆಗ ಅವಳು ಅಲ್ಲಿ ಸ್ವಲ್ಪ ದೂರದಲ್ಲಿದ್ದ ಒಂದು ಕೋಲನ್ನು ತೆಗೆದುಕೊಂಡು ನಾಯಿಗಳಿಗೆ ಏಟು ಕೊಟ್ಟಳು. ಆಗ ನಾಯಿಗಳು ಬೊಗಳುತ್ತಾ ದೂರ ಓಡಿ ಹೋದವು. ಆದರೆ ಬಾಯಿಯಲ್ಲಿ ಪ್ಲಾಸ್ಟಿಕ್ ಕವರನ್ನು ಕಚ್ಚಿಕೊಂಡ ನಾಯಿ ಮಾತ್ರ ಅಲ್ಲಿ ನಿಂತುಕೊಂಡಿತ್ತು. ಯಮುನಾ ಧೈರ್ಯ ಮಾಡಿ ಅದಕ್ಕೂ ಒಂದು ಏಟು ಹೊಡೆದಳು. ಆಗ ಅದು ಬಾಯಲ್ಲಿ ಕಚ್ಚಿಕೊಂಡಿದ್ದ ಕವರನ್ನು ಅಲ್ಲಿಯೇ ಬಿಟ್ಟು ಬೊಗಳುತ್ತಾ ಓಡಿ ಹೋಯಿತು. ಆಗ ಯಮುನಾ ಈ ಕವರಲ್ಲಿ ಏನಿರಬಹುದು ಎಂದು ಕುತೂಹಲದಿಂದ ಆ ಕವರನ್ನು ಓಪನ್ ಮಾಡಲು ಹೋದಳು. ಆದರೆ ಅವಳ ಮನಸ್ಸಲ್ಲಿ ಭಯವಿತ್ತು. ಆದರೆ ನೋಡಲೇಬೇಕು ಎಂದು ಅಂದುಕೊಂಡು ಭಯದಿಂದಲೇ ಹತ್ತಿರ ಹೋಗಿ ಅದರಲ್ಲಿ ಬೆಕ್ಕಿನ ಮರಿಯೋ ಅಥವಾ ನಾಯಿ ಮರಿ ಇರಬೇಕು ಎಂದುಕೊಂಡಳು. ಯಾಕೆಂದರೆ ಯಮುನಾಳಿಗೆ ನಾಯಿ ಬೆಕ್ಕು ಎಂದರೆ ತುಂಬ ಪ್ರೀತಿ ಇತ್ತು. ಹಾಗೆಂದುಕೊಂಡೇ ಆ ಕವರನ್ನು ಓಪನ್ ಮಾಡಿ ನೋಡಿದಳು. ಅದರೊಳಗಿದ್ದ ವಸ್ತುವನ್ನು ನೋಡಿ ಒಮ್ಮೆಲೆ ಜೋರಾಗಿ ಕಿರುಚಿ ಬೆಚ್ಚಿ ಬಿದ್ದಳು. ಅವಳಿಗೆ ಎದ್ದು ನಿಲ್ಲಲು ಸಹ ಆಗುತ್ತಿರಲಿಲ್ಲ. ಅಷ್ಟು ಹೆದರಿಕೊಂಡಿದ್ದಳು. ಆ ನಾಯಿಗಳು ನಿಂತಿದ್ದ ಜಾಗದಲ್ಲಿ ತುಂಬ ಕಸದ ರಾಶಿ ಇತ್ತು. ಕೆಟ್ಟ ವಾಸನೆಯಿಂದ ಅಲ್ಲಿ ಹೆಚ್ಚು ಹೊತ್ತು ಕೂರಲು ಆಗುತ್ತಿರಲಿಲ್ಲ. ಸ್ವಲ್ಪ ಧೈರ್ಯ ಮಾಡಿ ಆ ಕವರಲ್ಲಿ ಇದ್ದದ್ದನ್ನು ನಿಧಾನವಾಗಿ ಹೊರಗೆ ತೆಗೆಯಲು ಪ್ರಯತ್ನಿಸಿದಳು. ಯಮುನಾ ಧೈರ್ಯ ಮಾಡಿಕೊಂಡು ಕವರ್ ಒಳಗಡೆ ಇದ್ದ ಬಟ್ಟೆಯ ಗಂಟನ್ನು ಈಚೆ ತೆಗೆದಳು. ಆ ಬಟ್ಟೆಯ ಗಂಟನ್ನು ಒಂದೊಂದೇ ಎಲೆಯಾಗಿ ಬಿಚ್ಚುವಾಗ ಅವಳ ಕೈಗಳು ನಡುಗುತ್ತಿದ್ದವು. ಪೂರ್ತಿ ಬಟ್ಟೆಯನ್ನು ತೆಗೆದಾಗ ಅದರಲ್ಲಿ ಆಗ ತಾನೇ ಪ್ರಪಂಚಕ್ಕೆ ಬಂದಿದ್ದ ನವಜಾತ ಶಿಶುವೊಂದಿತ್ತು. ಆದರೆ ಆ ಮಗು ಯಾವುದೇ ಶಬ್ದ ಮಾಡುತ್ತಿರಲಿಲ್ಲ. ಯಮುನಾ ಅದನ್ನು ಕೈಗೆತ್ತಿಕೊಂಡು ತಬ್ಬಿ ಹಿಡಿದಳು. ಆಗ ಮಗು ಉಸಿರಾಡುತ್ತಿರುವುದು ಅವಳಿಗೆ ತಿಳಿಯಿತು. ಈಗ ಇದನ್ನ ಏನು ಮಾಡೋದು, ಯಾರಿಗೆ ಹೇಳುವುದು? ನಾನು ಜನಗಳಿಗೆ ಹೇಳಿದರೆ ಮುಂದೆ ಈ ಮಗುವಿಗೆ ಏನಾದರೂ ತೊಂದರೆ ಆಗಬಹುದೇ ಎಂದು ಯೋಚಿಸಿ, ಬೇಡ ಬೇಡ, ನಾನು ಯಾರಿಗೂ ಹೇಳುವುದು ಬೇಡ. ಈಗ ಆದಷ್ಟು ಬೇಗ ನಾನು ಈ ಮಗುವನ್ನು ಮನೆಗೆ ಕರೆದುಕೊಂಡು ಹೋಗುವುದೇ ಒಳ್ಳೆಯದು ಎಂದು ಯೋಚಿಸುತ್ತಾಳೆ. ಮಗುವನ್ನು ತನ್ನ ದುಪಟ್ಟದಿಂದ ಮುಚ್ಚಿಕೊಂಡು ಬೇಗ ಬೇಗ ಮನೆ ಕಡೆ ಹೆಜ್ಜೆ ಹಾಕುತ್ತಾಳೆ. ಆ ಮಗುವನ್ನು ಹೆತ್ತು ಅಲ್ಲಿ ಬಿಸಾಕಿ ಹೋಗಿದ್ದ ತಾಯಿಗೆ ಕೆಟ್ಟ ಮಾತುಗಳಿಂದ ಬೈಯುತ್ತಾ ಮನೆಗೆ ಬರುತ್ತಾಳೆ. ಮನೆಗೆ ಬಂದು ಜೋರಾಗಿ ಬಾಗಿಲು ಬಡಿಯುತ್ತಾಳೆ. ತಾಯಿ BP ಪೇಷಂಟ್ ಆಗಿರುವುದರಿಂದ ಅವರು ನಿಧಾನವಾಗಿ ಎದ್ದು ಬಂದು ಬಾಗಿಲು ತೆಗೆಯುವಷ್ಟರಲ್ಲಿ ತಡವಾಗುತ್ತದೆ. ಬಾಗಿಲನ್ನು ಇನ್ನೂ ಜೋರಾಗಿ ಬಡಿಯುತ್ತಾಳೆ. ಆಗ ಅವರ ತಾಯಿ ನಿಧಾನವಾಗಿ ಬಾಗಿಲು ತೆಗೆದಾಗ ಯಾರೋ ಎಂದು ಅಂದುಕೊಂಡೆ, ಇಷ್ಟು ಜೋರಾಗಿ ಏಕೆ ಬಾಗಿಲನ್ನು ತಟ್ಟುತ್ತಿರುವೆ
ಎಂದು ಕೇಳಿದರು. ಆದರೆ ಅವಳು ತಾಯಿಯ ಮುಖವನ್ನು ಸಹ ನೋಡದೆ ನೇರವಾಗಿ ರೂಮಿಗೆ ಮಗುವನ್ನು ಕರೆದುಕೊಂಡು ಹೋಗಿ ಒಂದು ಚಾಪೆಯನ್ನು ತೆಗೆದುಕೊಂಡು ಹಾಸಿ ಮೆತ್ತನೆಯ ಬಟ್ಟೆ ಹಾಕಿ ಮಲಗಿಸುತ್ತಾಳೆ. ಆದರೆ ಯಮುನಾ ತಾಯಿಗೆ ಅವಳು ಮಗುವನ್ನು ತಂದಿರುವುದು ಗೊತ್ತಾಗಿರುವುದಿಲ್ಲ. ಯಾಕೆಂದರೆ ಅವಳು ಆ ಮಗುವನ್ನು ದುಪಟ್ಟದಿಂದ ಮುಚ್ಚಿಕೊಂಡಿದ್ಲು. ಅದು ಅಲ್ಲದೆ ಅದು ಪುಟ್ಟ ಕಂದಮ್ಮ ಆಗಿತ್ತು. ನಂತರ ಯಮುನಾ ಆ ಮಗುವಿಗೆ ಸ್ವಲ್ಪ ಬೆಚ್ಚಗಿನ ನೀರಿನಲ್ಲಿ ಬಟ್ಟೆಯನ್ನು ಒದ್ದೆ ಮಾಡಿಕೊಂಡು ಮೈಯೆಲ್ಲ ಒರೆಸುತ್ತಾಳೆ. ಆಗ ಮಗು ಜೋರಾಗಿ ಅಳುವುದಕ್ಕೆ ಶುರು ಮಾಡುತ್ತದೆ. ಆಗ ಯಮುನಾಳ ತಾಯಿಗೆ ಗಾಬರಿಯಾಗಿ ಅಳುತ್ತಿರುವ ಮಗುವಿನ ಶಬ್ದ ಎಲ್ಲಿಂದ ಬರುತ್ತಿದೆ ಎಂದು ಮಗಳ ರೂಮಿನ ಕಡೆ ಹೋಗುತ್ತಾರೆ. ಆಗ ಮಗುವನ್ನು ನೋಡಿ ಯಮುನಾಳ ತಾಯಿ ಗಾಬರಿಯಾಗುತ್ತಾರೆ. ಯಮುನಾ, ಏನೇ ಇದು? ಈ ಮಗುನ ಎಲ್ಲಿಂದ ತಂದೆ? ಯಾರದ್ದು? ಈ ಮಗು ಇಲ್ಲಿಗೆ ಹೇಗೆ ಬಂತು ಎಂದು 10 ಪ್ರಶ್ನೆಗಳನ್ನು ಕೇಳುತ್ತಾರೆ. ಆದರೆ ಯಮುನಾ ಏನು ಮಾತನಾಡದೆ ಮಗುವಿನ ಹಾರೈಕೆ ಮಾಡುತ್ತಿರುತ್ತಾಳೆ. ಹೇಳು ಮಗಳೇ, ನಿನಗೆ ಏನಾಗಿದೆ? ನಾನು ಎಷ್ಟು ಕೇಳಿದರೂ ನೀನು ಏನು ಹೇಳುತ್ತಿಲ್ಲವಲ್ಲ? ಇದು ಯಾರ ಮಗು? ಇಲ್ಲಿಗೆ ಯಾಕೆ ಎತ್ತಿಕೊಂಡು ಬಂದಿದ್ದೀಯಾ ಎಂದಾಗ, ಅಮ್ಮ, ನಿನ್ನ ಎಲ್ಲ ಪ್ರಶ್ನೆಗೂ ನಾನು ಉತ್ತರ ಕೊಡುತ್ತೇನೆ. ಆದರೆ ಈಗ ಸ್ವಲ್ಪ ನನ್ನನ್ನು ಫ್ರೀಯಾಗಿ ಬಿಡು. ಈಗ ನಾನು ಅಂಗಡಿಗೆ ಹೋಗಿ ಹಾಲು ತೆಗೆದುಕೊಂಡು ಬರುತ್ತೇನೆ. ನೀನು ಅಲ್ಲಿಯವರೆಗೂ ಈ ಮಗುವನ್ನು ನೋಡಿಕೊ ಎಂದು ಹೇಳುತ್ತಾಳೆ. ಅಲ್ಲ ಕಣೆ ಯಮುನಾ, ಈ ಮಗು ಯಾರದು ಅಂತನಾದ್ರೂ ಹೇಳ್ಬೋದಲ್ವಾ? ಹೇಳಿದ್ನಲ್ಲಮ್ಮ, ಸ್ವಲ್ಪ ಹೊತ್ತು ನನಗೆ ಟೈಮ್ ಕೊಡು. ನಾನು ನಿಮಗೆ ಬಂದು ಎಲ್ಲಾನು ಹೇಳ್ತೀನಿ. ಈ ಮಗುಗೆ ಈಗ ತುಂಬ ಹಸಿವಾಗಿರುತ್ತೆ. ಮೊದಲು ನಾನು ಹಾಲು ತಂದು ಕಾಯಿಸಿ ಮಗುವಿಗೆ ಕುಡಿಸಬೇಕು ಎಂದು ದುಡ್ಡನ್ನು ತೆಗೆದುಕೊಂಡು ಅಂಗಡಿ ಕಡೆ ಓಡಿ ಹೋದಳು. ಅದಾಗಲೇ ಸಾಯಂಕಾಲ 7 ಆಗಿತ್ತು. ಅಂಗಡಿಯಿಂದ ಹಾಲು ತೆಗೆದುಕೊಂಡು ಬಂದು ಅದನ್ನು ಕಾಯಿಸಿ ಹಾರಿಸುತ್ತಿರುತ್ತಾಳೆ. ಮಗು ಜೋರಾಗಿ ಅಳುತ್ತಿರುತ್ತದೆ. ಹಾಲನ್ನು ಸ್ವಲ್ಪ ತಣ್ಣಗೆ ಮಾಡಿ ಒಳ್ಳೆಯಲ್ಲಿ ಸ್ವಲ್ಪ ಸ್ವಲ್ಪವೇ ಹಾಲು ಹಾಕಿಕೊಂಡು ಮಗುವಿಗೆ ಸ್ವಲ್ಪ ಸ್ವಲ್ಪವೇ ಹಾಲನ್ನ ಕುಡಿಸುತ್ತಾಳೆ. ಆ ಮಗು ಎಷ್ಟು ಹೊತ್ತಿನಿಂದ ಹೊಟ್ಟೆ ಹಸಿದುಕೊಂಡಿತ್ತೋ ಗೊತ್ತಿಲ್ಲ. ಹಾಲನ್ನು ಕೊಡುತ್ತಿದ್ದಂತೆ ಬೇಗ ಬೇಗ ಕುಡಿಯುತ್ತಿತ್ತು. ಆಗ ಅವಳ ತಾಯಿ ಹೇಳುತ್ತಿದ್ದರು, ಮೊದಲೆಲ್ಲ ಬೆಕ್ಕಿನ ಮರಿ, ನಾಯಿ ಮರಿಗಳನ್ನು ಹಿಡಿದುಕೊಂಡು ಬಂದು ಹಾಲು ಕೊಡುತ್ತಿದ್ದೆ. ಇವತ್ತು ಯಾರದೋ ಮಗುವನ್ನೇ ತಂದಿದ್ದೀಯಾ? ನಿನಗೆ ಈ ಮಗುವನ್ನು ಕೊಟ್ಟವರು ಯಾರು? ಹೀಗೆ ಬೇರೆಯವರ ಮಗುವನ್ನು ಮನೆಗೆ ತಂದು ಸಾಕುವುದು ತಪ್ಪಲ್ಲವೇ ಎಂದಾಗ ಯಮುನಾ, ಅಮ್ಮ, ಇದು ಒಂದು ದೊಡ್ಡ ಕತೆ. ನಾನು ಸರಿಯಾದ ಸಮಯಕ್ಕೆ ಆ ದಾರಿಯಲ್ಲಿ ಬಂದಿದ್ದೇನೆ. ಇಲ್ಲದಿದ್ದರೆ ಈ ಮಗು ನಾಯಿಯ ಬಾಯಿಗೆ ಸಿಕ್ಕಿ ಆಹಾರವಾಗುತ್ತಿತ್ತು. ದೇವರು ನನ್ನ ಪರೀಕ್ಷಿಸಲೆಂದೇ ಆ ರಸ್ತೆಯಲ್ಲಿ ಕಲಿಸಿದ್ದಾನೆ ಎಂದು ಕಾಣಿಸುತ್ತದೆ. ನಾನು ಸಮಯಕ್ಕೆ ಸರಿಯಾಗಿ ಅಲ್ಲಿ ಹೋಗದಿದ್ದರೆ ಈ ಮಗುವಿನ ಪ್ರಾಣ ಇಷ್ಟೊತ್ತಿಗೆ ಹೋಗಿಬಿಡುತ್ತಿತ್ತು ಎಂದು ಮಗು ಹೇಗೆ ಸಿಕ್ಕಿತು ಎಂಬ ವಿಷಯವನ್ನು ತಾಯಿಗೆ ತಿಳಿಸುತ್ತಾಳೆ. ಆಗ ಅವಳ ತಾಯಿಯು ಆ ವಿಷಯ ಕೇಳಿ, ಅಯ್ಯೋ ಪಾಪ, ಯಾವ ಪಾಪಿಗಳು ಈ ರೀತಿ ಮಾಡಿ ಹೋಗಿದ್ದಾರೆ ಎಂದು. ಅವಳ ತಾಯಿ, ಮಗಳೇ, ನೀನು ಈ ಮಗುವನ್ನು ತಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದೀಯಾ. ಒಂದು ಜೀವ ಉಳಿಸಿದ್ದೀಯಾ. ನನಗೆ ಭಯವಾಗಿ ಹೋಗಿತ್ತು. ಈಗ ಸ್ವಲ್ಪ ಸಮಾಧಾನವಾಯಿತು. ಆದರೆ ನಾವು ಈ ಮಗುವನ್ನು ಇಲ್ಲಿ ಇಟ್ಟುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಏಕೆಂದರೆ ನಾವು ಈಗಲೇ ತುಂಬಾ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದೇವೆ. ಅದು ಅಲ್ಲದೆ ಈ ಮಗುವನ್ನು ಹೇಗೆ ಸಾಕಿ ಹೇಗೆ ದೊಡ್ಡದು ಮಾಡುವುದು ಹೇಳು? ಇದ್ದಕ್ಕಿದ್ದಂತೆ ಮನೆಯಲ್ಲಿ ಒಂದು ಮಗು ಬಂದಿರುವುದನ್ನು ನೋಡಿ ಜನರು ಏನೆಲ್ಲ ಮಾತನಾಡಬಹುದು, ಎಷ್ಟೆಲ್ಲ ಅಪವಾದ ಹೊರಿಸಬಹುದು. ಅದರ ಜೊತೆಗೆ ನೂರಾರು ಪ್ರಶ್ನೆಗಳನ್ನು ಕೇಳಿ ಇಲ್ಲ ಸಲ್ಲದ ಆರೋಪಗಳನ್ನು ಹಾಕುತ್ತಾರೆ. ಈಗ ನಿನ್ನ ಅಪ್ಪ ಬರುವ ಸಮಯ ಆಯಿತು. ಅವರಿಗೆ ವಿಷಯ ಗೊತ್ತಾದರೆ ತುಂಬ ಕೋಪಗೊಳ್ಳಬಹುದು. ಇದು ಮಕ್ಕಳ ಆಟಿಕೆ ಅಲ್ಲ. ನಾವು ಸರಿಯಾಗಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಬೇಕು ಎಂದು ಹೇಳುತ್ತಾರೆ. ಅಮ್ಮ, ಅಪ್ಪ ಕರುಣೆ ವಾತ್ಸಲ್ಯ ಇಲ್ಲದ ಕಟುಕನೇನಲ್ಲ. ಅವರಿಗೂ ಮನುಷ್ಯತ್ವ ಅನ್ನೋದಿದೆ. ಅವರು ಏನು ಅನ್ನೋದಿಲ್ಲ. ಈ ಮಗುವಿನ ಪರಿಸ್ಥಿತಿಯನ್ನು ಅವರು ಅರ್ಥ ಮಾಡಿಕೊಂಡು ಇಲ್ಲೇ ಸಾಕಲು ಒಪ್ಪಿಕೊಳ್ಳುತ್ತಾರೆ ನೋಡು ಎಂದು ಹೇಳುತ್ತಾಳೆ. ಆದರೆ ಯಮುನಾಳ ತಾಯಿಗೆ ತುಂಬ ಆತಂಕ ಮತ್ತು ಯೋಚನೆಯಾಗಿತ್ತು. ಯಾಕಂದರೆ ಮಗಳು ಮದುವೆ ವಯಸ್ಸಿಗೆ ಬಂದಿದ್ದಳು. ಬಡತನದ ಕಾರಣದಿಂದ ಅವಳ ಮದುವೆ ಹಿಂದೆಯೇ ಉಳಿದಿತ್ತು. ಹೆಣ್ಣು ನೋಡಲು ಬಂದವರೆಲ್ಲ ಮನೆ ಚೆನ್ನಾಗಿಲ್ಲ, ಕೇಳಿದಷ್ಟು ವರದಕ್ಷಿಣೆ ಕೊಡುವುದಕ್ಕೆ ನಮ್ಮಿಂದ ಸಾಧ್ಯವಿಲ್ಲ, ತೀರ ಬಡವರು ಎಂದು ಬಿಟ್ಟು ಹೋಗುತ್ತಿದ್ದರು. ಯಮುನಾ ನೋಡಲು ತುಂಬ ಸುಂದರವಾಗಿದ್ದಳು. ಆದರೆ ಬಡತನದ ಬೇಗೆಯಲ್ಲಿ ಅವಳು ದಿನ ಬೇಯುತ್ತಿದ್ದಳು. ಬಂದ ಸಂಬಂಧಗಳೆಲ್ಲ ಹುಡುಗಿಯನ್ನು ನೋಡಿ ಇಷ್ಟಪಡುತ್ತಿದ್ದರು. ಆದರೆ ಮನೆತನವನ್ನು ನೋಡಿ ಬೇಡ ಎಂದು ಹೋಗುತ್ತಿದ್ದರು. ಯಮುನಾಳಿಗೂ ತಾನು ಮದುವೆಯಾಗುವ ಹುಡುಗ ಹೀಗಿರಬೇಕು ಹಾಗಿರಬೇಕೆಂದೆಲ್ಲ ಕನಸು ಕಾಣುತ್ತಿದ್ದಳು. ತನ್ನ ಮದುವೆಯ ಖರ್ಚಿಗೆ ತಾನೇ ದುಡಿದುಕೊಳ್ಳಬೇಕು ಎಂದು ಕೆಲವು ಹೋಟೆಲ್ಗಳಲ್ಲಿ ಪಾತ್ರೆ ತೊಳೆಯುವ ಕೆಲಸ ಮಾಡಿ ಹಣವನ್ನು ಕೂಡಿಡುತ್ತಿದ್ದಳು. ಮಗು ಮತ್ತೆ ಜೋರಾಗಿ ಅಳುತ್ತಿತ್ತು. ಅವಳು ಮಗು ಅತ್ತಾಗೆಲ್ಲ ಸ್ವಲ್ಪ ಸ್ವಲ್ಪ ಹಾಲನ್ನು ಕುಡಿಸಿ ಸಮಾಧಾನ ಮಾಡಿಸುತ್ತಿದ್ದಳು. ನಂತರ ಅವಳು ಸ್ನಾನ ಮಾಡಲು ಹೋದಳು. ಆಗ ಅವಳ ತಂದೆ ಮನೆಗೆ ಬಂದರು. ಜೊತೆಯಲ್ಲಿ ಸ್ವಲ್ಪ ತಿಂಡಿ ಹಾಗೂ ಒಂದು ಹಾಲಿನ ಪ್ಯಾಕೆಟನ್ನು ತೆಗೆದುಕೊಂಡು ಬಂದಿದ್ದರು. ಯಮುನಾಳ ತಂದೆ ಕಡಲೆಕಾಯಿ ವ್ಯಾಪಾರ ಮಾಡುತ್ತಿದ್ದರು. ದುಡಿದು ಹಣವನ್ನು ಮನೆ ಖರ್ಚಿಗೆ ಉಪಯೋಗಿಸಿಕೊಳ್ಳುತ್ತಿದ್ದರು. ಆದ್ದರಿಂದ ಮಗಳ ಮದುವೆಗೆ ಅವರಿಗೆ ಹಣವನ್ನು ಕೂಡಿ ಇಡಲು ಸಾಧ್ಯವಾಗುತ್ತಿರಲಿಲ್ಲ.
ಅದರಲ್ಲೂ ಯಮುನಾಳ ತಾಯಿ ಖರ್ಚುಗಳನ್ನು ಸ್ವಲ್ಪ ಕಡಿಮೆ ಮಾಡಿ ರೂಪಾಯಿಗಳನ್ನು ಜೋಡಿಸಿ ಕೂಡಿಸಿ ಇಟ್ಟು ಉಳಿತಾಯ ಮಾಡುತ್ತಿದ್ದರು. ಅವಳ ತಂದೆಗೂ ತುಂಬ ವಯಸ್ಸಾಗಿತ್ತು. ತಾಯಿ ಕೂಡ ಅನಾರೋಗ್ಯದಲ್ಲಿರುವುದರಿಂದ ಅವರಿಗೆ ಔಷಧಿ ಖರ್ಚು ಇತ್ತು. ಈಗ ಅವಳ ತಾಯಿಗೆ ಮಗಳ ಮದುವೆಯ ಚಿಂತೆ ಹೆಚ್ಚಾಗಿತ್ತು. ಹೀಗಿರುವಾಗ ಯಮುನಾ ನೋಡಿದರೆ ಮಗುವನ್ನು ತಂದು ಮನೆಯಲ್ಲಿ ಇಟ್ಟುಕೊಂಡಿದ್ದಾಳೆ. ಮುಂದೆ ಏನು ಮಾಡುವುದು, ಹೇಗೆ ಅವಳಿಗೆ ಅರ್ಥ ಮಾಡಿಸುವುದು ಎಂದು ತಾಯಿ ಚಟಪಡಿಸುತ್ತಿದ್ದರು. ಮನೆಗೆ ಬಂದಾಗ ಅಪ್ಪ ಆ ಮಗುವನ್ನು ನೋಡಿ ಆಶ್ಚರ್ಯದಿಂದ, ಯಾರ್ದು ಈ ಮಗು, ಪಕ್ಕದ ಮನೆಯವರದ್ದ ಎಂದು ತನ್ನ ಪತ್ನಿಯ ಬಳಿ ಕೇಳಿದರು. ಆಗ ಅವರು ಮಗುವಿನ ಎಲ್ಲ ವಿಷಯವನ್ನು ಗಂಡನಿಗೆ ತಿಳಿಸುತ್ತಾರೆ. ಯಮುನಾ ಸ್ನಾನ ಮಾಡಿ ಹೊರಗೆ ಬಂದಾಗ, ಅಲ್ಲ ಮಗಳೇ, ಯಾಕೆ ಈ ಮಗುವನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದೀಯಾ ಎಂದು ಕೇಳುತ್ತಾರೆ. ನೋಡಮ್ಮ, ನಾನು ನನಗೆ ಪರಿಚಯವಿರುವವರಲ್ಲಿ ನಿನಗೆ ಒಂದು ಸಂಬಂಧವನ್ನು ನೋಡಿ ಮಾತನಾಡಿದ್ದೇನೆ. ಒಳ್ಳೆಯ ಸಂಬಂಧವೇ. ನೀನು ಈಗ ಈ ಮಗುವನ್ನು ತಂದು ಮನೆಯಲ್ಲಿಟ್ಟುಕೊಂಡಿದ್ದರೆ ನಾಳೆ ಮನೆಗೆ ಬಂದ ಜನ ಬಾಯಿಗೆ ಬಂದ ಹಾಗೆಲ್ಲ ಮಾತನಾಡಬಹುದು. ಹುಡುಗನ ಕಡೆಯವರು ಮನೆಗೆ ಬಂದರೂ 10 ಪ್ರಶ್ನೆಗಳನ್ನು ಮಗುವಿನ ಬಗ್ಗೆ ಕೇಳುತ್ತಾರೆ. ನಾವು ಏನು ಹೇಳಿದರೂ ಅವರು ನಂಬುತ್ತಾರಾ? ಅದಕ್ಕಾಗಿ ನೀನು ಈ ಮಗುವನ್ನು ಎಲ್ಲಿಯಾದರೂ ಕೊಟ್ಟು ಬಾ ಎಂದು ಹೇಳುತ್ತಾರೆ. ಆಗ ಯಮುನಾ, ಅಪ್ಪ, ನಾನು ಈ ಮಗುವನ್ನು ಎಲ್ಲಾದರೂ ಬಿಟ್ಟು ಬಂದರೆ ಈ ಮಗುವನ್ನು ಬಿಟ್ಟು ಹೋದ ತಾಯಿಗೂ ನಮಗೂ ಏನು ವ್ಯತ್ಯಾಸ ಇರುತ್ತದೆ? ಮಾನವೀಯತೆ ಅನ್ನೋದು ನಮಗೆ ಇದೆ ಎಂದು ಹೇಳಬಹುದು. ದೇವರು ಈ ಮಗುವನ್ನು ಬೇರೆ ಯಾರ ಕಣ್ಣಿಗೂ ಬೀಳದೆ ನನ್ನ ಕಣ್ಣಿಗೆ ಬೀಳುವ ಹಾಗೆ ಮಾಡಿದ್ದಾನೆ. ಅವನ ಆಟ ಇದರಲ್ಲಿ ಏನಿದೆಯೋ ನನಗೆ ಗೊತ್ತಿಲ್ಲ. ಆದರೆ ಇದರಲ್ಲಿ ನಾವು ತೇರ್ಗಡೆಯಾಗಬೇಕು. ದೇವರು ನಮ್ಮ ಒಳ್ಳೆಯದಕ್ಕೆ ಈ ಮಗುವನ್ನು ನೀಡಿರಬಹುದು ಅಲ್ವಾ ಎಂದು ಹೇಳುತ್ತಾಳೆ. ಆಗ ತಂದೆಗೆ ಮಗಳ ಮಾತಿನಿಂದ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆದರೆ ಮಗಳೇ, ಈಗ ನಾನು ನೋಡಿರುವ ಸಂಬಂಧ ವರದಕ್ಷಿಣೆಯನ್ನಾಗಲಿ ಬೇರೆ ಯಾವುದೇ ಬೇಡಿಕೆಯನ್ನು ಇಟ್ಟಿಲ್ಲ. ಹುಡುಗಿ ಚೆನ್ನಾಗಿದ್ದರೆ ಸಾಕು ಎಂದು ಹೇಳಿದ್ದಾರೆ. ನೀನು ನೋಡಿದರೆ ಮಗುವನ್ನು ತಂದು ಮನೆಯಲ್ಲಿ ಇಟ್ಟುಕೊಂಡಿದ್ದೀಯಾ? ಅವರು ಅದರ ಬಗ್ಗೆ ಏನು ಹೇಳಬಹುದು? ನಾನು ಅವರಿಗೆ ಏನೆಂದು ಉತ್ತರ ನೀಡಲಿ? ನಾನು ಏನು ಹೇಳಿದರೂ ಅವರು ನಂಬೋದಿಲ್ಲ. ಬದಲಾಗಿ ನಿನ್ನ ಬಗ್ಗೆ ಏನಾದರೂ ಕೆಟ್ಟದಾಗಿ ಮಾತನಾಡಿದರೆ ಅದನ್ನು ಸಹಿಸಿಕೊಳ್ಳುವ ಶಕ್ತಿ ನಮಗಿಲ್ಲ. ಅದೂ ಅಲ್ಲದೆ ಕಾನೂನಿನ ಪ್ರಕಾರ ಹೀಗೆ ಯಾರದೋ ಮಗುವನ್ನು ನಾವು ತಂದು ಇಟ್ಟುಕೊಳ್ಳುವ ಹಾಗಿಲ್ಲ. ಹಾಗೆ ಒಂದು ವೇಳೆ ಇಟ್ಟುಕೊಂಡರೆ ಕಾನೂನಿನ ಪ್ರಕ್ರಿಯೆಗಳನ್ನೆಲ್ಲ ಮುಗಿಸಿಕೊಳ್ಳಬೇಕು. ಈಗ ಮನೆಯಲ್ಲಿ ಸಾಕಷ್ಟು ಕಷ್ಟಗಳಿರುವಾಗ ನಮಗೆ ಇದಕ್ಕೆಲ್ಲ ಸಮಯ ಎಲ್ಲಿದೆ? ಈ ಕೆಲಸವನ್ನೆಲ್ಲ ನಮಗೆ ಈಗ ಮಾಡಲು ಸಾಧ್ಯವೇ? ಬೇಡ ಮಗಳೇ, ನೀನು ಸ್ವಲ್ಪ ಯೋಚನೆ ಮಾಡಿ ಅರ್ಥ ಮಾಡಿಕೊ ಎಂದು ಒತ್ತಾಯ ಮಾಡುತ್ತಾರೆ. ಇಲ್ಲಪ್ಪ, ನಾನು ಯಾವುದೇ ಕಾರಣಕ್ಕೂ ಮಗುವನ್ನು ಮಾತ್ರ ಎಲ್ಲೂ ಬಿಡುವುದಿಲ್ಲ ಎಂದು ಹಠ ಹಿಡಿಯುತ್ತಾಳೆ. ಏನು ಮಾಡಬೇಕೆಂದು ತಂದೆ ತಾಯಿಗೆ ಗೊತ್ತಾಗುವುದಿಲ್ಲ. ಒಂದು ಕಡೆ ಮಗಳ ದಯೆ, ಕರುಣೆಯನ್ನು ನೋಡಿ ಸಂತೋಷವಾಗುತ್ತದೆ. ಇನ್ನೊಂದು ಕಡೆ ಅವಳ ಪರಿಸ್ಥಿತಿಯನ್ನು ಯೋಚಿಸಿ ಚಿಂತೆಯಾಗುತ್ತದೆ. ಏನೇ ಆಗಲಿ ನಾನು ಮಾತ್ರ ಮಗುವನ್ನು ಕೊಡುವುದಿಲ್ಲ ಎಂದು ಮಗುವನ್ನು ತಬ್ಬಿಕೊಳ್ಳುತ್ತಾಳೆ ಯಮುನಾ. ಆಗ ಮಗು ಎಚ್ಚರವಾಗುತ್ತೆ. ಅವಳನ್ನೇ ಕಣ್ಣು ಬಿಟ್ಟು ನೋಡುತ್ತಿರ್ತದೆ. ಅವಳಿಗೆ ಮಗು ನನ್ನಲ್ಲಿ ಏನೋ ಪ್ರಶ್ನೆ ಕೇಳುತ್ತಿದೆ, ಏನೋ ಹೇಳಬೇಕು ಎಂದು ಅನಿಸುತ್ತಿದೆ ಎಂದು ಅಂದುಕೊಳ್ಳುತ್ತಾಳೆ. ಮಗು ನನ್ನನ್ನು ಕಸದ ಬುಟ್ಟಿಗೆ ಪುನಃ ಬಿಸಾಡಬೇಡ ಎಂದು ಹೇಳುತ್ತಿರುವ ಹಾಗೆ ನನ್ನನ್ನು ನೋಡಿ ಹೇಳುತ್ತಿದೆ ಎಂದು ಅನಿಸುತ್ತಿದೆ. ಅಪ್ಪ, ನಾನು ಈ ಮಗುವನ್ನು ಯಾರಿಗೂ ಬಿಟ್ಟು ಕೊಡುವುದಿಲ್ಲ ಎಂದು ಆ ಮಗುವಿಗೆ ಹೇಳುತ್ತಾಳೆ. ನಿನ್ನನ್ನು ಒಂಟಿಯಾಗಿರುವುದಕ್ಕೆ ನಾನು ಬಿಡುವುದಿಲ್ಲ. ನಿನ್ನನ್ನು ನಾನು ನನ್ನ ಬಳಿಯೇ ಇಟ್ಟುಕೊಂಡು ಕಾಪಾಡುತ್ತೇನೆ ಎಂದು ಹೇಳಿ ಆ ಮಗುವಿಗೆ ಒಂದು ಮುತ್ತು ಕೊಡುತ್ತಾಳೆ. ದಿನಗಳು ಹೀಗೆ ಸಾಗುತ್ತಿರುವಾಗ ತಂದೆ ತಾಯಿಗೆ ಮಗುವನ್ನು ಸಾಕುವುದರಲ್ಲಿ ಏನೂ ತೊಂದರೆ ಇಲ್ಲದಿದ್ದರೂ ಮಗಳ ಭವಿಷ್ಯಕ್ಕೋಸ್ಕರ, ಅದು ಅಲ್ಲದೆ ಅವರ ಆರೋಗ್ಯವನ್ನು ನೋಡಿಕೊಂಡು ಬೇಡ ಎಂದು ನಿರಾಕರಿಸುತ್ತಿದ್ದರು. ಆದರೆ ಯಮುನಾ ಯಾವುದೇ ಕಾರಣಕ್ಕೂ ಒಪ್ಪಿರಲಿಲ್ಲ. ಹೀಗಿರುವಾಗ ಮಗುವಿನ ವಿಷಯ ಸುತ್ತಮುತ್ತೆಲ್ಲ ಹರಡುತ್ತದೆ. ಅವಳಿಗೆ ಬಂದಿರುವ ಸಂಬಂಧಗಳು ತಪ್ಪಿ ಹೋಗುತ್ತಿರುತ್ತವೆ. ಯಮುನಾಳ ತಂದೆ ಏನಾಯಿತು ಎಂದು ಗಂಡಿನವರ ಬಳಿ ಕೇಳಿದಾಗ ಅವರು ಯಾವುದೋ ಒಂದು ನೆಪದಲ್ಲಿ ಹೇಳಿ ಹೊರಟು ಹೋಗುತ್ತಿದ್ದರು. ಬಂದಿರುವ ಒಳ್ಳೆಯ ಸಂಬಂಧಗಳೆಲ್ಲ ತಪ್ಪಿ ಹೋದವು ಎಂದು ತಂದೆ ತುಂಬಾ ದುಃಖ ಪಡುತ್ತಾರೆ. ಮತ್ತು ಕೆಲವರು, ನಿನ್ನ ಮಗಳೇ ಯಾರಿಗಾದರೂ ಬಸರಿಯಾಗಿ ಈ ಮಗುವನ್ನು ಕದ್ದು ಎತ್ತಿದ್ದಾಳೆ ಎಂದು ಚುಚ್ಚಿ ಮಾತನಾಡುತ್ತಿದ್ದರು. ಅದನ್ನು ಕೇಳಿದ ಆ ತಂದೆ ತಾಯಿ ತಮ್ಮ ಮಗಳು ಏನು ಎಂಬುದು ನಮಗೆ ಗೊತ್ತು ಎಂದು ಅವರ ಬಾಯಿ ಮುಚ್ಚಿಸುತ್ತಿದ್ದರು. ಆದರೆ ಯಮುನಾ ಜನಗಳ ಮಾತಿಗೆ ಜಗ್ಗುವುದಿಲ್ಲ. ಜನಗಳ ಬಾಯಿಯಿಂದ ಮಾತುಗಳನ್ನು ಕೇಳಿದ ಅವಳ ತಾಯಿ ಯಮುನಾ ಜೊತೆ ಮಾತನ್ನು ಬಿಟ್ಟು ಬಿಡುತ್ತಾರೆ. ಹೀಗೆ ಕೋಪದಲ್ಲಿದ್ದ ತಂದೆ ತಾಯಿಯನ್ನು ನೋಡಿ ಯಮುನಾ ಪಕ್ಕದ ಬೀದಿಯಲ್ಲಿದ್ದ ತನ್ನ ಸೋದರತ್ತೆ ಮನೆಗೆ ಹೋಗಿ, ಅತ್ತೆ, ನೀವು ಈ ಮಗುವನ್ನು ನೋಡಿಕೊಳ್ಳುತ್ತೀರಾ? ನಾನು ಈ ಮಗುವಿನ ವಿಷಯದಲ್ಲಿ ನಿಮಗೆ ಎಲ್ಲ ರೀತಿಯ ಸಹಾಯ ಮಾಡುತ್ತೇನೆ ಎಂದು ಕೇಳಿಕೊಳ್ಳುತ್ತಾಳೆ. ಆಗ ಅವಳ ಅತ್ತೆ ಹೇಳುತ್ತಾರೆ,
ನಿನಗೆ ಬುದ್ಧಿ ಸರಿ ಇದೆಯಲ್ಲವೇ? ನನ್ನನ್ನೇ ಒಬ್ಬರು ನೋಡಿಕೊಳ್ಳಬೇಕು. ಹಾಗಿರುವಾಗ ನಾನು ಈ ಮಗುವನ್ನು ಸಾಕಿ ಬೆಳೆಸುವ ವಯಸ್ಸಿನವಳಾಗಿ ಕಾಣುತ್ತೀನಾ ನಿನಗೆ? ಅದೂ ಅಲ್ಲದೆ ಇದು ಯಾರದ ಪಾಪದ ಫಲನೋ ಏನೋ ಎಂದು ಕೋಪದಲ್ಲಿ ರೇಗುತ್ತಾ, ನೀನು ಮಗುವನ್ನು ಕರೆದುಕೊಂಡು ಮೊದಲು ಇಲ್ಲಿಂದ ಹೋಗು ಎಂದು ಹೇಳಿ ಅವಳನ್ನು ಆಚೆ ಕಳಿಸುತ್ತಾರೆ. ಆಗ ಯಮುನಾ, ಅತ್ತೆ ಯಾಕೆ ಹೀಗಾಡ್ತಿದ್ದಾರೆ? ಮೈಮೇಲೆ ದೇವರು ಬಂದಿರುವ ಥರ ಅಂದುಕೊಂಡು ಕಣ್ಣೀರು ಹಾಕುತ್ತಾ ಮನೆಗೆ ವಾಪಸ್ ಬರುತ್ತಾಳೆ. ಮಗುವನ್ನು ತನ್ನ ತಾಯಿಯ ಮಡಿಲಿಗೆ ಹಾಕಿ ಹೇಳುತ್ತಾಳೆ, ಅಮ್ಮ, ನಿನಗೆ ಮಗುವನ್ನು ಎಲ್ಲಾದರೂ ಬಿಟ್ಟು ಬರುವುದು ಅಷ್ಟು ಸುಲಭ ಎನಿಸಿದರೆ, ಇಲ್ಲವೇ ನಿಮಗೆ ಅಷ್ಟು ಧೈರ್ಯ ಇದ್ದರೆ ಈ ಮಗುವನ್ನು ನೀವೇ ತೆಗೆದುಕೊಂಡು ಹೋಗಿ ಕಸದ ತೊಟ್ಟಿಗೆ ಹಾಕಿ ಬನ್ನಿ. ನಾನು ಮಗುವನ್ನು ಖಂಡಿತ ಹಿಂದಿರುಗಿ ತೆಗೆದುಕೊಂಡು ಬರುವುದಿಲ್ಲ. ನಿನಗೆ ಮನಸ್ಸು ಬರುತ್ತಾ ಎಂದು ನಾನು ನೋಡುತ್ತೇನೆ ಎಂದು ಹೇಳುತ್ತಾಳೆ. ಆಗ ಅವಳ ಅಮ್ಮ ಏನು ಮಾತನಾಡುವುದಿಲ್ಲ, ಮೌನವಾಗಿದ್ದು ಆ ಮಗುವಿನ ಮುದ್ದಾದ ಮುಖವನ್ನು ನೋಡುತ್ತಾ ಅವರ ಕಣ್ಣುಗಳಲ್ಲಿ ಕಣ್ಣೀರು ಹರಿಯುತ್ತಿರುತ್ತದೆ. ಯಾಕಮ್ಮ ಕಣ್ಣಲ್ಲಿ ನೀರು? ನಾನು ಹೇಳಿದ್ದು ಸರಿ ಅಲ್ವಾ ಅಮ್ಮ? ಇದು ನಿನ್ನಿಂದಾನು ಸಾಧ್ಯವಿಲ್ಲ. ಹಾಗಿದ್ದ ಮೇಲೆ ನಾನು ಹೇಗೆ ಮಗುವನ್ನು ಬಿಟ್ಟು ಬರಲಿ ಎಂದು ಅಮ್ಮನನ್ನು ತಬ್ಬಿಕೊಂಡು ಜೋರಾಗಿ ಅಳುತ್ತಾಳೆ. ಹೀಗೆ ದಿನಗಳು ಮುಂದುವರಿಯುತ್ತದೆ. ಅಪ್ಪ ಅಮ್ಮನಿಗೆ ನಮ್ಮ ಮಗಳಿಗೆ ಮದುವೆ ಮಾಡಿ ನಮ್ಮ ಜವಾಬ್ದಾರಿಯನ್ನು ಕಡಿಮೆ ಮಾಡಿಕೊಳ್ಳಬೇಕು ಎಂದು ಅಂದುಕೊಳ್ಳುತ್ತಾರೆ. ಆದರೆ ಯಮುನಾಳಿಗೆ ಯಾವುದೇ ರೀತಿಯ ಮದುವೆಯ ಬಗ್ಗೆ ಚಿಂತೆ ಇಲ್ಲದೆ ಆರಾಮವಾಗಿ ಮಗುವನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾ ಇರುತ್ತಾಳೆ. ತಾಯಿಯ ಆರೋಗ್ಯ ಸರಿ ಇಲ್ಲದಿದ್ದರೂ ಮಗುವನ್ನು ನೋಡಿಕೊಳ್ಳುತ್ತಿರುತ್ತಾರೆ. ಯಮುನಾ ಎಲ್ಲ ಹೋಟೆಲ್ಗಳಿಗೆ ಹೋಗಿ ಕೆಲಸ ಮುಗಿಸಿ ಬೇಗನೆ ಮನೆಗೆ ಬಂದು ಸೇರಿ ಮಗುವಿನ ಕೆಲಸಗಳನ್ನು ಮಾಡುತ್ತಾಳೆ. ಮಗುವಿಗೆ ಸ್ನಾನ ಮಾಡಿಸಿ ಅದಕ್ಕೆ ಬೇಕಾದ ಆಹಾರ ತಿನ್ನಿಸಿ ತಾನು ಕೂಡಿಟ್ಟ ಹಣದಿಂದ ಅದಕ್ಕೆ ಕೆಲವು ಬಟ್ಟೆಗಳನ್ನು ತಂದು ಹಾಕುತ್ತಾಳೆ. ಮಗು ಬಂದಾಗಿನಿಂದ ಆ ಮನೆಯಲ್ಲಿ ಏನೋ ಒಂದು ರೀತಿಯ ಸಂತೋಷದ ಕಲೆ ಹೆಚ್ಚಾಗಿರುತ್ತದೆ. ಇದನ್ನೆಲ್ಲ ಗಮನಿಸಿದ ಅವಳು, ದೇವರೇ, ಈ ಮಗುವಿನಿಂದ ನಮ್ಮ ಎಲ್ಲರ ಜೀವನವನ್ನು ಚೆನ್ನಾಗಿ ನೋಡಿಕೊಳ್ಳಪ್ಪ ಎಂದು ಬೇಡಿಕೊಳ್ಳುತ್ತಾಳೆ. ಯಮುನಾ ಕೆಲಸ ಮಾಡುತ್ತಿದ್ದ ಹೋಟೆಲ್ಗಳಲ್ಲಿ ಒಂದು ಹೋಟೆಲ್ನ ಮಾಲೀಕರ ಮಗ ಡಾಕ್ಟರ್ ಆಗಿರುತ್ತಾನೆ. ಅವನು ಅಮೆರಿಕಾದಲ್ಲಿ ಡಾಕ್ಟರ್ ಪದವಿ ಮುಗಿಸಿ ಇಲ್ಲಿ ಭಾರತಕ್ಕೆ ಬಂದು ಒಂದು ದೊಡ್ಡ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿರುತ್ತಾನೆ. ಆದರೆ ಒಂದು ಸಲವೂ ತನ್ನ ತಂದೆಯ ಹೋಟೆಲ್ಗೆ ಬಂದಿರುವುದಿಲ್ಲ. ಅವನ ಹೆಸರು ಅಭಿಷೇಕ್. ಯಮುನಾ ಕೆಲಸ ಮಾಡುತ್ತಿದ್ದ ಆ ಹೋಟೆಲ್ ಮಾಲೀಕನ ಹೆಂಡತಿಗೆ ಸಣ್ಣದೊಂದು ಆಕ್ಸಿಡೆಂಟ್ ಆಗಿ ಕಾಲಿಗೆ ಸ್ವಲ್ಪ ಪೆಟ್ಟಾಗಿರುತ್ತದೆ. ಆದ್ದರಿಂದ ಅವರಿಗೆ ಮನೆಯಲ್ಲಿ ಸ್ವಲ್ಪ ಕೆಲಸ ಮಾಡಲು ಆಗುತ್ತಿರಲಿಲ್ಲ. ಆ ಹೋಟೆಲ್ನ ಮಾಲೀಕ ಯಮುನಾಳಿಗೆ ಹೇಳುತ್ತಾನೆ, ಯಮುನಾ, ನೀನು 1 ವಾರಗಳ ಮಟ್ಟಿಗೆ ನಮ್ಮ ಮನೆಯಲ್ಲಿ ಕೆಲಸ ಮಾಡು, ಹೋಟೆಲ್ಗೆ ಬರುವುದು ಬೇಡ ಎಂದು ಹೇಳುತ್ತಾನೆ. ಆಗ ಯಮುನಾ, ಯಾಕೆ ಯಜಮಾನ್ರೆ, ನಾನು ಕೆಲಸ ಚೆನ್ನಾಗಿ ಮಾಡ್ತಿಲ್ವಾ? ಹಾಗಲ್ಲಮ್ಮ, ಮನೆಯಲ್ಲಿ ನನ್ನ ಹೆಂಡತಿಗೆ ಸ್ವಲ್ಪ ಹುಷಾರಿಲ್ಲ. ಹಾಗಾಗಿ 1 ವಾರದ ಮಟ್ಟಿಗೆ ನೀನು ಅಲ್ಲಿ ಕೆಲಸ ಮುಗಿಸಿ ನಂತರ ನೀನು ಹೋಟೆಲ್ ಕೆಲಸಕ್ಕೆ ಬಾ ಎಂದು ಹೇಳುತ್ತಾರೆ. ಯಮುನಾ ಅದರಂತೆ ಒಪ್ಪಿಕೊಂಡು ಅವರ ಮನೆಗೆ ಕೆಲಸಕ್ಕೆ ಹೋಗುತ್ತಿರುತ್ತಾಳೆ. ಮನೆಯಲ್ಲಿ ಕೆಲಸ ಮಾಡುವಾಗ ಡಾಕ್ಟರ್ ಅಭಿಷೇಕ್ ಅವರ ರೂಮನ್ನು ಸಹ ಸ್ವಚ್ಛಗೊಳಿಸುತ್ತಿರುತ್ತಾಳೆ. ಆದರೆ ಒಂದು ದಿನವೂ ಅವರನ್ನು ಅವಳು ಭೇಟಿಯಾಗಿರುವುದಿಲ್ಲ. ಏಕೆಂದರೆ ಅವರು ಆಸ್ಪತ್ರೆಗೆ ಬೆಳಗ್ಗೆ ಎದ್ದು ಹೊರಟು ಹೋಗಿರುತ್ತಾರೆ. ನಂತರ ಯಮುನಾ ಆ ಮನೆಗೆ ಹೋಗಿ ಕೆಲಸ ಮಾಡುತ್ತಿರುತ್ತಾಳೆ. ಆ ಮನೆಯ ಯಜಮಾನಿಗೆ ಊಟ ತಿನ್ನಿಸಿ ಅಡುಗೆ ಮಾಡಿ ಮಾತ್ರೆಗಳನ್ನು ಕೊಟ್ಟು ಮತ್ತೆ ಮನೆಗೆ ಹಿಂತಿರುಗುತ್ತಾಳೆ. ಮಾರನೇ ದಿನ ಮತ್ತೆ ಕೆಲಸಕ್ಕೆ ಹೋದಾಗ ಅವಳು ಮನೆಯೆಲ್ಲ ಸ್ವಚ್ಛ ಮಾಡುತ್ತಿರಬೇಕಾದರೆ ಡಾಕ್ಟರ್ ಕೆಲಸಕ್ಕೆ ಹೋಗಿದ್ದಾರೆ ಎಂದು ತಿಳಿದುಕೊಂಡು ಅವಳು ಅವರ ರೂಮನ್ನು ಸ್ವಚ್ಛಗೊಳಿಸಲು ಹೋಗುತ್ತಾಳೆ. ಆದರೆ ಅಲ್ಲಿ ಯಾರೋ ಮಾತನಾಡುತ್ತಿರುವ ಶಬ್ದ ಕೇಳಿಸುತ್ತದೆ. ಯಾರಿರಬಹುದೆಂದು ಕುತೂಹಲದಿಂದ ಕಿವಿ ಕೊಟ್ಟು ಕೇಳಿದಾಗ ಅಲ್ಲಿ ತುಂಬ ಜೋರಾಗಿ ಮಾತನಾಡುವ ಶಬ್ದ ಕೇಳಿಸುತ್ತದೆ. ಅದು ಬೇರೆ ಯಾರೂ ಆಗಿರದೆ ಡಾಕ್ಟರ್ ಅಭಿಷೇಕ್ ಆಗಿರುತ್ತಾರೆ. ಅವರು ಬಾಲ್ಕನಿಯಲ್ಲಿ ಫೋನಿನಲ್ಲಿ ಮಾತನಾಡುತ್ತಿದ್ದರು. ಆಗ ಯಮುನಾಳಿಗೆ ಒಂದು ಮಾತು ಕೇಳಿಸುತ್ತದೆ. ನಿತ್ಯ ಮಗುವನ್ನು ಏನು ಮಾಡಿದ್ದೀಯಾ? ದಯವಿಟ್ಟು ಹೇಳು. ನೀನು ಆ ಮಗುವನ್ನು ಎಲ್ಲಿ ಬಿಟ್ಟು ಬಂದೆ? ಯಾರಿಗೆ ಕೊಟ್ಟಿದ್ದೀಯಾ ಎಂದು ಪ್ರಶ್ನೆಯ ಮೇಲೆ ಪ್ರಶ್ನೆ ಮಾಡಿ ಕೇಳುತ್ತಿದ್ದರು. ಒಮ್ಮೆ ಕೋಪದಿಂದ ಮಾತನಾಡಿದರೆ ಇನ್ನೊಮ್ಮೆ ವಿನಂತಿಸಿಕೊಳ್ಳುತ್ತಿದ್ದರು. ಮತ್ತೆ ಹೇಳುತ್ತಿದ್ದರು, ಮಗು ಎಲ್ಲಿದೆ ಎಂದು ಹೇಳು, ನನಗೆ ಅಷ್ಟು ಸಾಕು ಎಂದು ಕೇಳುತ್ತಿದ್ದರು. ನೀನು ಒಂದು ಹೆಣ್ಣಾಗಿ ನಿನಗೆ ಮನುಷ್ಯತ್ವ ಅನ್ನೋದೇ ಇಲ್ವಾ? ನೀನು ಒಬ್ಬಳು ತಾಯಿ 9 ತಿಂಗಳು ಹೊಟ್ಟೆಯಲ್ಲಿಟ್ಟುಕೊಂಡು ಮಗುವನ್ನು ಎತ್ತು ಎಲ್ಲಿ ಬಿಸಾಕಿ ಬಂದಿದ್ದೀಯಾ ಎಂದು ಮತ್ತೆ ಕೇಳುತ್ತಾರೆ. ಆಗ ಆ ಕಡೆಯಿಂದ ಆಕೆ ಏನು ಹೇಳುತ್ತಾಳೆ ಗೊತ್ತಿಲ್ಲ. ಆದರೆ ಈ ಕಡೆಯಿಂದ ಡಾಕ್ಟರ್ ಅಭಿಷೇಕ್, ಏನು ಹೇಳ್ತಾ ಇದ್ದೀಯಾ? ಮಗುವನ್ನು ಕಸಕ್ಕೆ ಬಿಸಾಡಿದ್ದೀಯಾ ಎಂದು ಕೋಪದಿಂದ ಕೇಳುತ್ತಾರೆ. ಇದನ್ನು ಕೇಳಿದ ಯಮುನಾಳ ದೇಹ ಒಮ್ಮೆ ಕಂಪಿಸಿತು. ಏನು ಮಾತನಾಡಬೇಕು, ಏನು ಕೇಳಿಸಿಕೊಳ್ಳುತ್ತಿದ್ದೇನೆ ಎಂದು ಅವಳಿಗೆ ಗೊತ್ತಾಗುವುದಿಲ್ಲ. ಎಲ್ಲಿ, ಯಾವ ಕಸದ ತೊಟ್ಟಿಯಲ್ಲಿ ಹಾಕಿದ್ದೀಯಾ? ನೀನು ನನ್ನ ಜೀವನದಲ್ಲೇಕೆ ಆಟವಾಡಿದೆ? ನೀನು ಮೊದಲೇ ನನಗೆ ಗರ್ಭಿಣಿಯಾದ ವಿಷಯವನ್ನು ತಿಳಿಸಿದ್ದರೆ ನಾನು ಇಂದು ಈ ರೀತಿ ಆಗಲು ಬಿಡುತ್ತಿರಲಿಲ್ಲ.
ಆದರೆ ನೀನು ನನಗೆ ಇದರ ಬಗ್ಗೆ ಎಂದೂ ತಿಳಿಸಲೇ ಇಲ್ಲ. ಅದು ಇದು ಎಂದು ಏನೇನು ಸುಳ್ಳು ಹೇಳಿ ಜೊತೆಗೆ ನಾಟಕ ಮಾಡಿ ಕೊನೆಗೆ ಆ ಮಗುವನ್ನು ಹೆತ್ತು ಬಿಸಾಡಲು ನಿನಗೆ ಹೇಗೆ ಧೈರ್ಯ ಬಂತು? ನಿನಗೆ ಬೇಡದಿದ್ದರೆ ನನಗೆ ಕೊಡಬಹುದಿತ್ತು. ಯಾಕೆ ನೀನು ಈ ರೀತಿಯ ಕೃತ್ಯವನ್ನು ಮಾಡಿದೆ? ನಿನ್ನಲ್ಲಿ ಕರುಣೆ ಅನ್ನೋದೇ ಇಲ್ವಾ? ಅಥವಾ ಮನುಷ್ಯತ್ವ ಸತ್ತು ಹೋಗಿದೆಯಾ? ಪ್ರಾಣಿಗಾದರೂ ಭಯ ಇರುತ್ತದೆ, ಆದರೆ ನೀನು ಅವುಗಳಿಗಿಂತ ಕಡೆ. ನೀನು ನನ್ನ ಮತ್ತು ನನ್ನ ಮಗುವಿನ ಜೊತೆ ಆಟವಾಡಿದೀಯಾ ಎಂದು ಹಲವಾರು ಪ್ರಶ್ನೆಗಳನ್ನು ಕೇಳುತ್ತಿದ್ದರು. ಆದರೆ ಯಮುನಾಗೆ ಅಭಿಷೇಕ್ ಇನ್ನೂ ಮದುವೆಯಾಗಿಲ್ಲ ಎಂದು ಗೊತ್ತಿತ್ತು. ಆದರೆ ಮಗು ಎಲ್ಲಿಂದ, ಹೇಗೆ, ಇವರು ಏನು ಮಾತನಾಡುತ್ತಿದ್ದಾರೆ ಎಂದು ಯೋಚಿಸುತ್ತಿದ್ದಳು. ಅಂದರೆ ಇವರು ಮದುವೆಯಾಗದೆ ಯಾವುದೋ ಹೆಣ್ಣಿನ ಜೊತೆ ದೈಹಿಕ ಸಂಪರ್ಕವನ್ನು ಇಟ್ಟುಕೊಂಡಿದ್ದ ಅಂತ ಅನಿಸುತ್ತದೆ. ನಾನು ಕೇಳುತ್ತಿರುವ ಮಗುವಿನ ವಿಷಯ ನಿಜವೇ ಎಂದು ಭಯದಲ್ಲಿ ಕೇಳಿಸಿಕೊಳ್ಳುತ್ತಾ ಇದ್ದಳು. ಆಗ ಡಾಕ್ಟರ್ ಕೇಳಿದರು, ನಿತ್ಯ, ಆ ಮಗು ಹುಟ್ಟಿ ಎಷ್ಟು ದಿನವಾಯಿತು ಎಂದು ಕೇಳಿದಾಗ ಆಗ ಆ ಕಡೆಯಿಂದ ಆಕೆ ಏನು ಉತ್ತರ ಕೊಟ್ಟಲೋ ಗೊತ್ತಿಲ್ಲ. ಆದರೆ ಡಾಕ್ಟರ್, ಏನು 5 ತಿಂಗಳ? ನಾನು ನಿನ್ನನ್ನು ಖಂಡಿತವಾಗಿಯೂ ಸುಮ್ಮನೆ ಬಿಡುವುದಿಲ್ಲ. ನೀನು ಈಗಲೇ ಬಂದು ಮಗುವನ್ನು ಎಲ್ಲಿ ಬಿಟ್ಟಿದ್ದೆ ಆ ಸ್ಥಳವನ್ನು ನನಗೆ ತೋರಿಸಬೇಕು ಎಂದು ಕೇಳುತ್ತಿದ್ದರು. ಅವರ ಮಾತನ್ನು ಕೇಳಿ ಯಮುನಾ ಅಲ್ಲೇ ಕಲ್ಲು ಬಂಡೆಯಂತೆ ಗೋಡೆಗೆ ಹೊರಗೆ ನಿಂತು ಬಿಟ್ಟಳು. ನಂತರ ಅಭಿಷೇಕ್ ಫೋನ್ ಕಟ್ ಮಾಡಿ ಒಳಗೆ ಬರುವ ಶಬ್ದ ಕೇಳಿ ಯಮುನಾ ತಕ್ಷಣ ಅಲ್ಲಿಂದ ಹೊರ ಹೋಗುತ್ತಿದ್ದಳು. ಆಗ ಅಲ್ಲಿಗೆ ಬಂದ ಅಭಿಷೇಕ್, ಹೇ, ಯಾರು ನೀನು? ಎಲ್ಲಿಗೆ ಹೋಗುತ್ತಿದ್ದೀಯಾ ಎಂದು ಜೋರು ಧ್ವನಿಯಲ್ಲಿ ಕೇಳಿದ. ಅವಳು ಗಾಬರಿಯಿಂದ ನಡುಗುತ್ತಾ ಅಭಿಷೇಕನ್ನು ನೋಡಿದಳು. ಯಾಕೆ ನೀನು ರೂಮಿನೊಳಗೆ ಬಂದಿದ್ದೀಯಾ? ನಾನು ಮಾತನಾಡುತ್ತಿರುವುದನ್ನು ಕದ್ದು ಕೇಳಿಸಿಕೊಳ್ಳಲು ಬಂದಿದ್ದೀಯಾ? ನನ್ನ ಅಮ್ಮ ನಿನ್ನನ್ನು ತನಿಖೆ ಮಾಡಲು ಕಳಿಸಿದ್ದಾರಾ ಎಂದು ಕೇಳಿದನು. ಇಲ್ಲ ಸರ್, ನಾನು ನಿಮ್ಮ ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದವಳು. ನಿಮ್ಮ ತಾಯಿಗೆ ಹುಷಾರಿಲ್ಲ ಎಂದು 1 ವಾರದ ಮಟ್ಟಿಗೆ ಇಲ್ಲಿ ಕೆಲಸ ಮಾಡಲು ಬಂದಿದ್ದೇನೆ. ನಾನು ನಿಮ್ಮ ರೂಮನ್ನು ಕ್ಲೀನ್ ಮಾಡಲು ಇಲ್ಲಿಗೆ ಬಂದಿದ್ದೆ. ನಾನೇನು ನಿಮ್ಮ ಮಾತುಗಳನ್ನು ಕದ್ದು ಕೇಳಿಸಿಕೊಳ್ಳಲಿಲ್ಲ ಎಂದು ಹೇಳಿದಳು. ಆದರೆ ನೀನು ಇಲ್ಲಿ ಕೇಳಿಸಿಕೊಂಡ ವಿಷಯವನ್ನು ನಮ್ಮ ಅಮ್ಮನಲ್ಲಿ ಹೇಳಬೇಡ ಎಂದು ಕೇಳಿಕೊಂಡರು. ಆಗ ಅವನ ಕಣ್ಣಲ್ಲಿ ಕಣ್ಣೀರು ತುಂಬಿಕೊಂಡಿದ್ದವು. ನಾನು ಅವರನ್ನು ನೋಡಿ ಸರಿ ಎಂದು ತಲೆ ಆಡಿಸಿದೆ. ಮಾಡಬಾರದ ಪಾಪವನ್ನು ಮಾಡಿ ಏನು ಅರಿಯದ ಪುಟ್ಟ ಮಗುವನ್ನು ಕಸದಲ್ಲಿ ಬಿಸಾಕುವ ಹಾಗೆ ಮಾಡಿದ್ದಾನೆ. ಈಗ ಇವರಿಗೆ ಪಶ್ಚಾತ್ತಾಪ ಬೇರೆ ಕೇಡು. ಇವರ ಮುಖಕ್ಕೆ ಎಷ್ಟು ಎಂದು ಅಂದುಕೊಂಡಳು. ಆದರೆ ಅಭಿಷೇಕ್ ನೋಡಲು ತುಂಬ ಚೆಲುವನಾಗಿದ್ದ. ಆದರೆ ಅದಷ್ಟೇ ಇದ್ರೆ ಸಾಲದು, ಒಳ್ಳೆಯ ಗುಣ ಕೂಡ ಇರಬೇಕು ಎಂದು ಅಂದುಕೊಂಡಳು. ಇವರು ಅವಳನ್ನು ಬೇಕಾದಾಗ ಉಪಯೋಗಿಸಿಕೊಂಡು ಮದುವೆಯಾಗಲು ನಿರಾಕರಿಸಿರಬಹುದು. ಆಕೆ ತನ್ನ ಮುಂದಿನ ಭವಿಷ್ಯದ ಬಗ್ಗೆ ಯೋಚಿಸಿ ಅವಳು ಮಗುವಿನ ವಿಷಯದಲ್ಲಿ ಈ ರೀತಿಯ ನಿರ್ಧಾರ ಮಾಡಿರಬಹುದು ಎಂದು ಯೋಚಿಸಿ ಅಲ್ಲಿಂದ ಹೊರಗಡೆ ಹೋದಳು. ಮಾರನೇ ದಿನ ಪ್ರತಿನಿತ್ಯದ ಹಾಗೆ ಕೆಲಸ ಮುಗಿಸಿ ಮನೆಗೆ ನಡೆದುಕೊಂಡು ರಸ್ತೆಯಲ್ಲಿ ಹೋಗುತ್ತಿರುವಾಗ ಆ ಕಸದ ತೊಟ್ಟಿಯ ಹತ್ತಿರ ಒಂದು ಐಷಾರಾಮಿ ಕಾರು ಬಂದು ನಿಂತಿತ್ತು. ಅದನ್ನು ಯಮುನಾ ದೂರದಿಂದಲೇ ನೋಡುತ್ತಾ ನಿಂತಿದ್ದಳು. ಆಗ ಆ ಕಾರಿನಿಂದ ಒಂದು ಹುಡುಗ ಇಳಿಯುವುದನ್ನು ನೋಡಿದಳು. ಆ ಹುಡುಗನ ಮುಖ ನೋಡುತ್ತಲೇ ಯಮುನಾ ಬೆಚ್ಚಿ ಬಿದ್ದಳು. ಯಾಕೆಂದರೆ ಕಾರಲ್ಲಿ ಬಂದದ್ದು ಬೇರೆ ಯಾರೂ ಆಗಿರಲಿಲ್ಲ, ಅದೇ ಡಾಕ್ಟರ್ ಅಭಿಷೇಕ್ ಆಗಿದ್ದ. ಹಾಗಿದ್ರೆ ನನ್ನ ಮನೆಯಲ್ಲಿರುವ ಪುಟ್ಟ ಕಂದ ಈ ಡಾಕ್ಟರ್ ಮಗುವ ಎಂದು ಅಲ್ಲೇ ಕುಸಿದು ಕುಳಿತಳು. ಈಗಾಗಲೇ ಮಗುವಿಗೆ 5 ತಿಂಗಳುಗಳು ಕಳೆದಿತ್ತು. ಮಗುವಿನ ಜೊತೆ ಯಮುನಾಳಿಗೆ ಮತ್ತು ಅವರ ಮನೆಯವರಿಗೆ ಪ್ರೀತಿ, ಒಡನಾಟ, ಮಮಕಾರ ತುಂಬ ಗಾಢವಾಗಿ ಬೆಳೆದು ಬಿಟ್ಟಿತ್ತು. ನನ್ನ ಮಗುವನ್ನು ಯಾವುದೇ ಕಾರಣಕ್ಕೂ ನಾನು ಯಾರಿಗೂ ಬಿಟ್ಟು ಕೊಡುವುದಿಲ್ಲ. ಹಾಗಾದರೆ ಮಗು ಅಭಿಷೇಕ್ ಅವರದ್ದ ಎಂದು ಆತಂಕಕ್ಕೊಳಗಾದಳು. ಇಷ್ಟು ಸಮಯದಲ್ಲಿ ಬಾರದ ಮಗುವಿನ ನೆನಪು ಈಗ ಇವರಿಗೆ ಏಕೆ ಬಂತು? ಮಗು ನನಗೆ ಸಿಕ್ಕಿದಾಗ ನಾನು ಊರಲ್ಲಿ ಎಲ್ಲರನ್ನೂ ವಿಚಾರಿಸಿದೆ, ಆದರೆ ಆ ಮಗುವಿನ ಕಡೆಯವರು ಯಾರೂ ಇರಲಿಲ್ಲ. ಈಗ ಇದ್ದಕ್ಕಿದ್ದಂತೆ ನನ್ನ ಮಗು ಎಂದು ಬಂದರೆ ನಾನು ಹೇಗೆ ಕೊಡುವುದು ಎಂದು ಅಳುತ್ತಿದ್ದಳು. ಆದರೆ ಅಭಿಷೇಕ್ ಆ ಕಸದ ತೊಟ್ಟಿಯಲ್ಲಿ ಇದ್ದ ಎಲ್ಲ ಚೀಲಗಳನ್ನು ತೆಗೆದು ಎಸೆದು ನೋಡುತ್ತಿದ್ದರು. ಅಷ್ಟಕ್ಕೂ ಆ ಮಗು ಅಲ್ಲಿಯೇ ಇದ್ದಿದ್ದರೆ ಇಲ್ಲಿಯ ತನಕ ಇರುತ್ತಿರಲಿಲ್ಲ. ಅಂದೇ ಅದರ ಜೀವ ಹೋಗಿಬಿಡುತ್ತಿತ್ತು. ಆದರೆ ಅವರು ಮಗುವಿನ ಯಾವುದಾದರೂ ಕುರುಹು ಸಿಗಬಹುದು ಎಂದು ಅದನ್ನೆಲ್ಲವನ್ನು ತೆಗೆದು ನೋಡುತ್ತಿದ್ದಾರೆ ಎಂದು ಅಂದುಕೊಂಡಳು. ಆದರೆ ಅಭಿಷೇಕ್ ಅವರ ಮುಖದಲ್ಲಿ ಭಯ, ನೋವು, ಪಶ್ಚಾತ್ತಾಪ ತುಂಬ ಬೇಸರ ತರುತ್ತಿತ್ತು. ಆ ಬಿಸಿಲಲ್ಲಿ, ಆ ಕೆಟ್ಟ ವಾಸನೆಯಲ್ಲಿ ಎಲ್ಲವನ್ನು ಒಂದೊಂದಾಗಿ ಬಿಡಿಸುತ್ತಿದ್ದರು. ಮಗುವಿಗಾಗಿ ತಂದೆಯಾದವನು ಎಷ್ಟು ಚಡಪಡಿಸುತ್ತಿದ್ದಾನೆ ಎಂದು ಅವರನ್ನು ನೋಡುವಾಗ ಯಮುನಾಳಿಗೆ ಗೊತ್ತಾಯಿತು. ಆದರೆ ಅಭಿಷೇಕ್ ಅವರಿಗೆ ಅಲ್ಲಿ ಯಾವುದೇ ಗುರುತುಗಳು ಸಿಗುವುದಿಲ್ಲ. ಆಗ ಅವರು ಅಲ್ಲೇ ತಮ್ಮ 2 ಮಂಡಿಗಳನ್ನು ಊರಿ ಕುಸಿದು ಕುಳಿತು ಮೇಲೆ ಆಕಾಶ ನೋಡುತ್ತಾ ಜೋರಾಗಿ ಅಳುತ್ತಿದ್ದರು. ಯಮುನಾಳಿಗೆ ಅದನ್ನು ಕಂಡು ಅವರ ಬಗ್ಗೆ ಕರುಣೆ ಉಂಟಾಗಿ ಮುಂದೆ ಹೆಜ್ಜೆ ಹಾಕಿದಳು. ಅಭಿಷೇಕ್ ಅವರ ಬಳಿ ಹೋಗಿ ಸಮಾಧಾನದ ಮಾತುಗಳನ್ನು ಹೇಳಿದಳು. ಆಗ ಯಮುನಾ, ನೀನು ಇಲ್ಲಿಗೂ ಬಂದಿದ್ದೀಯಾ? ನನ್ನ ಅಮ್ಮ ನಿನ್ನನ್ನು ಇಲ್ಲಿಗೂ ಹಿಂಬಾಲಿಸಲು ಕಳಿಸಿದ್ದಾರಲ್ವಾ? ಎಲ್ಲವನ್ನು ಅವರಿಗೆ ಹೇಳು ಬಿಡು. ನನಗೇನು ಬೇಡ,
ನನ್ನ ಮಗು ಇಲ್ಲ ಅಂದ ಮೇಲೆ ನಾನು ಹೇಗೆ ಇದ್ದರೂ ಯಾವುದೇ ಅರ್ಥವಿಲ್ಲ. ನಾನು ದೊಡ್ಡ ಪಾಪ ಮಾಡಿದ್ದೇನೆ. ನನ್ನ ಪಾಪಕ್ಕೆ ಸರಿಯಾಗಿ ಶಿಕ್ಷೆ ಸಿಗಲೇಬೇಕು. ನೀನು ಈಗಲೇ ಹೋಗಿ ನಮ್ಮ ಮನೆಯವರಿಗೆ ಎಲ್ಲ ವಿಷಯವನ್ನು ತಿಳಿಸಿಬಿಡು. ನಾನು ಮಾಡಿದ ಕರ್ಮಕ್ಕೆ ಸರಿಯಾದ ಶಿಕ್ಷೆಯನ್ನು ನಾನೇ ಅನುಭವಿಸುತ್ತೇನೆ ಎಂದಾಗ, ಇಲ್ಲ ಸರ್, ನಾನು ಆ ರೀತಿ ಹೇಳುವುದಕ್ಕೆ ಬರಲಿಲ್ಲ. ನೀವು ಸ್ವಲ್ಪ ಸಮಾಧಾನ ಮಾಡಿಕೊಳ್ಳಿ ಎಂದು ಹೇಳಿದಳು. ಆಗ ಅಭಿಷೇಕ್ಗೆ ಏನಾಯ್ತೋ ಏನೋ ಗೊತ್ತಿಲ್ಲ. ಇದ್ದಕ್ಕಿದ್ದಂತೆ ಯಮುನಾಳನ್ನು ತಬ್ಬಿ ಹಿಡಿದುಕೊಂಡು ಬಿಕ್ಕಿ ಬಿಕ್ಕಿ ಅಳತೊಡಗಿದರು. ಆಗ ಯಮುನಾ, ಸರ್, ನೀವು ಅಳಬೇಡಿ, ಬನ್ನಿ ನನ್ನ ಜೊತೆ, ನಮ್ಮ ಮನೆಗೆ ಹೋಗೋಣ. ನಾನು ನಿಮಗೆ ಏನನ್ನು ತೋರಿಸಬೇಕು ಎಂದು ಕರೆದಳು. ಆಗ ಅಭಿಷೇಕ್, ನಾನು ಎಲ್ಲಿಗೂ ಬರುವುದಿಲ್ಲ, ನೀನು ಹೋಗು ಎಂದು ಹೇಳಿದ. ಇಲ್ಲ ಸರ್, ನೀವು ಈಗ ನನ್ನ ಜೊತೆ ಬಂದರೆ ನಿಮ್ಮ ಎಲ್ಲ ಕಷ್ಟಗಳು ನೋವುಗಳು ದೂರವಾಗುತ್ತವೆ. ದಯವಿಟ್ಟು ನನ್ನ ಜೊತೆ ಬನ್ನಿ ಎಂದು ಒತ್ತಾಯ ಮಾಡಿ ಕರೆದಾಗ ಅವರು ಅವಳ ಜೊತೆ ಅವಳ ಮನೆಗೆ ಹೋದರು. ಆಗ ಮನೆಯ ಹೊರಗಡೆ ಚಾಪೆಯ ಮೇಲೆ ಕೈಯಲ್ಲಿ ಆಟಿಕೆಗಳನ್ನು ಹಿಡಿದುಕೊಂಡು ಮಗು ಆಟವಾಡುತ್ತಿತ್ತು. ಯಮುನಾಳ ತಾಯಿ ಆ ಮಗುವನ್ನು ನೋಡಿಕೊಳ್ಳುತ್ತಿದ್ದರು. ತಕ್ಷಣ ಡಾಕ್ಟರ್ ಅಭಿಷೇಕ್ಗೆ, ಇದು ನನ್ನ ಮಗು ಇರಬಹುದು. ನನ್ನ ಮಗು ಇದ್ದಿದ್ದರೆ ಈಗ ಅದಕ್ಕೆ ಇಷ್ಟೇ ವಯಸ್ಸು ಇರುತ್ತಿತ್ತು ಅನಿಸುತ್ತದೆ. ಆಗ ಯಮುನಾ ಆ ಮಗುವನ್ನು ಎತ್ತಿಕೊಂಡು ಅಭಿಷೇಕರಿಗೆ ನೀಡಿದಳು. ನೀವು ಯಾವುದಕ್ಕಾಗಿ ಇಷ್ಟು ಚಡಪಡಿಸುತ್ತಿದ್ದೀರೋ ಅದು ಇದೆ. ನೀವು ಈ ಮಗುವನ್ನು ತೆಗೆದುಕೊಳ್ಳಿ, ಇದು ನಿಮ್ಮ ರಕ್ತದ ಕುಡಿ ಎಂದು ಅವರ ಕೈಗಳಿಗೆ ಮಗುವನ್ನು ನೀಡಿದಳು. ಆಗ ಡಾಕ್ಟರ್ ಸಂತೋಷದಿಂದ, ನಿಜವಾಗಿಯೂ ನೀವು ಹೇಳುತ್ತಿರುವುದು ಸತ್ಯವೇ ಎಂದು ಆ ಮಗುವನ್ನು ಎತ್ತಿ ತಬ್ಬಿಕೊಂಡು ಮುದ್ದಾಡಿದರು. ಮಗುವನ್ನು ಗಟ್ಟಿಯಾಗಿ ಹಿಡಿದುಕೊಂಡು, ನನ್ನನ್ನು ಕ್ಷಮಿಸಿಬಿಡು ಕಂದ ಎಂದು ಬಿಕ್ಕಿ ಬಿಕ್ಕಿ ಅಳುತ್ತಾ ಯಮುನಾಳ ಮುಖವನ್ನು ತುಂಬ ಕುತೂಹಲದಿಂದ ನೋಡಿದರು. ಮಗು ಆಗ ಯಮುನಾ ಕಡೆ ತಿರುಗಿ ಅವಳ ಬಳಿ ಹೋಗಲು ಬಯಸುತ್ತಿತ್ತು. ಅವಳ ಕಡೆ ಕೈ ಬೀಸಿ ಕರೆಯುತ್ತಿತ್ತು. ಪುಟ್ಟ ಮಗು ಆಗಿರುವುದರಿಂದ ಮುಖ ಪರಿಚಯ ಇಲ್ಲದಿದ್ದರೆ ಕೆಲವೊಂದು ಮಕ್ಕಳು ಅಷ್ಟು ಬೇಗ ಇನ್ನೊಬ್ಬರ ಬಳಿಗೆ ಹೋಗುವುದಿಲ್ಲ. ಆದರೂ ಆತನಿಂದ ಮಗುವನ್ನು ಆಕೆ ತೆಗೆದುಕೊಳ್ಳಲಿಲ್ಲ. ಯಮುನಾಳ ತಾಯಿ ಮಗು ಸಿಕ್ಕಿರುವ ಎಲ್ಲ ವಿಷಯವನ್ನು ಅಭಿಷೇಕ್ಗೆ ತಿಳಿಸಿದರು. ನನ್ನ ಮಗಳು ಈ ಮಗುಗಾಗಿ ತನ್ನ ಭವಿಷ್ಯದ ಬಗ್ಗೆ ಯೋಚನೆ ಮಾಡದೆ ನನ್ನ ಎಲ್ಲ ಭವಿಷ್ಯವು ಈ ಮಗುವೆ ಎಂದು ಕೂತಿದ್ದಾಳೆ. ಈ ಮಗುವನ್ನು ಬಿಟ್ಟು ನಾನು ಇರಲಾರೆ ಎಂದು ಹೇಳುತ್ತಿದ್ದಾಳೆ. ಯಮುನಾ ಕಲ್ಲು ಮನಸ್ಸು ಮಾಡಿದ್ಲು. ಇಲ್ಲ, ಮಗುವಿನ ತಂದೆ ಈಗ ಸಿಕ್ಕಿದ್ದಾರೆ. ನೀವು ಈ ಮಗುವನ್ನು ಕರೆದುಕೊಂಡು ಹೋಗಿ ಎಂದು ಹೇಳಿದಳು. ಆದರೆ ಆ ಸಮಯದಲ್ಲಿ ಅವಳ ಕಣ್ಣಲ್ಲಿ ಕಣ್ಣೀರು ಹರಿದು ಬರುತ್ತಿತ್ತು. ನೀವು ಮಗುವನ್ನು ಕರೆದುಕೊಂಡು ಮನೆಗೆ ಹೋಗಿ ಎಂದು ಹೇಳಿದಳು. ಆ ಮಗು ಯಮುನಾಳನ್ನು ನೋಡಿ ಜೋರಾಗಿ ಅಳಲು ಶುರು ಮಾಡಿತು. ಅದನ್ನು ನೋಡಿದ ಅಭಿಷೇಕ್ ಮನಸ್ಸು ಕರಗಿತು. ಇಷ್ಟು ದಿನ ಎಲ್ಲೋ ಇದ್ದ ಮಗುವನ್ನು ತಂದು ಸಾಕಿ ಇಷ್ಟು ಚೆನ್ನಾಗಿ ಬೆಳೆಸಿದವಳು ಯಮುನಾ. ಮಗುವಿಗೆ ತಾಯಿ ಹಾರೈಕೆ ಪ್ರೀತಿ ನೀಡಿ ಅಮ್ಮನ ಸ್ಥಾನ ನೀಡಿದ್ದಾಳೆ. ನಾನು ಮಗುವಿನಿಂದ ಅಮ್ಮನನ್ನು ದೂರ ಮಾಡಿದರೆ ನನ್ನನ್ನು ಆ ದೇವರು ಒಪ್ಪಿಕೊಳ್ಳುತ್ತಾನಾ? ಮಗು ಬೆಳೆಯಬೇಕಾದರೆ ಮಗುವಿಗೆ ತಾಯಿ ಬೇಕೇ ಬೇಕು. ನನ್ನ ಮಗುವಿಗೆ ತಾಯಿಯಾಗುವ ಅರ್ಹತೆ ಯಮುನಾಳಿಗಿದೆ ಎಂದು ಯೋಚಿಸಿ ಮಗುವನ್ನು ಯಮುನಾಳ ಕೈಗೆ ನೀಡಿ, ಯಮುನಾ, ನೀನು ನನ್ನ ಮಗುವಿನ ತಾಯಿಯಾಗಿದ್ದೀಯಾ? ಮುಂದೆ ಅದರ ತಂದೆಯ ಜೊತೆ ಇದ್ದು ಆ ಮಗುವಿಗೆ ತಾಯಿಯಾಗಿ ಇರುತ್ತೀಯಾ ಎಂದು ಕೇಳಿದರು. ಅವಳು ಆಗ, ನೀವು ಏನು ಹೇಳುತ್ತಿದ್ದೀರಾ ಎಂದು ಮತ್ತೆ ಕೇಳಿದಳು. ಹೌದು ಯಮುನಾ, ನಿನ್ನಷ್ಟು ಒಳ್ಳೆಯ ಹುಡುಗಿಗೆ ನನ್ನಂಥ ಕೆಟ್ಟ ಹುಡುಗ ಗಂಡನಾಗುವುದು ಸರಿಯಿಲ್ಲ. ಆದರೂ ನನಗೆ ನನ್ನ ತಪ್ಪಿನ ಅರಿವಾಗಿದೆ. ಇನ್ಮುಂದೆ ಒಳ್ಳೆಯವನಾಗಿ ಯಾವುದೇ ತಪ್ಪು ನಡೆಯದ ರೀತಿಯಲ್ಲಿ ನಡೆದುಕೊಳ್ಳುತ್ತೇನೆ. ನನ್ನ ತಪ್ಪಿಗೆ ದೇವರು ಸರಿಯಾದ ಶಿಕ್ಷೆಯನ್ನು ನೀಡಿದ್ದಾನೆ ಎಂದಾಗ ಅವಳು ಆಗ ತಿರುಗಿ ಅವಳ ತಾಯಿಯ ಮುಖವನ್ನು ನೋಡಿದಳು. ಅಲ್ಲಪ್ಪ, ನೀವು ಶ್ರೀಮಂತರು, ನಾವು ತೀರ ಬಡವರು. ಅದು ಅಲ್ಲದೆ ನನ್ನ ಮಗಳು ವಿದ್ಯಾವಂತಲಲ್ಲ. ನಾವು ಮನೆಗಳಿಗೆ ಹೋಟೆಲ್ಗಳಿಗೆ ಹೋಗಿ ಪಾತ್ರೆಗಳನ್ನು ತೊಳೆದು ಜೀವನ ಮಾಡುತ್ತಿರುವವರು. ಅಂಥವರು ನಿಮ್ಮಂಥ ಮನೆಯವರಿಗೆ ಸೊಸೆಯಾಗುವುದು ಹೇಗೆ ಎಂದು ಕೇಳಿದರು. ಆಗ ಅಭಿಷೇಕ್ ಹೇಳಿದ, ಮನುಷ್ಯರಿಗೆ ಹಣ ಮತ್ತು ಸಂಪತ್ತು ಮುಖ್ಯವಲ್ಲ, ಒಳ್ಳೆಯ ಮನಸ್ಸು ಇರಬೇಕು. ನಾನು ನಿಮ್ಮ ಮಗಳನ್ನು ಜೀವನ ಸಂಗಾತಿಯಾಗಿ ಮಾಡಿಕೊಳ್ಳುತ್ತೇನೆ. ಬರೀ ನನ್ನ ಮಗುವಿಗೆ ತಾಯಿ ಆಗುವುದಕ್ಕೋಸ್ಕರ ಅಲ್ಲ, ನನ್ನ ಜೀವನ ಸಂಗಾತಿಯಾಗುವುದಕ್ಕೋಸ್ಕರ. ನಾನು ನಿಮ್ಮ ಮಗಳನ್ನು ಸಂತೋಷವಾಗಿ ನೆಮ್ಮದಿಯಾಗಿ ನೋಡಿಕೊಳ್ಳುತ್ತೇನೆ. ಯಾವುದೇ ರೀತಿಯ ತೊಂದರೆ ಇಲ್ಲದ ಹಾಗೆ ಅವಳನ್ನು ಕಾಪಾಡಿಕೊಳ್ಳುತ್ತೇನೆ. ನಾನು ನನ್ನ ಮನೆಯಲ್ಲಿ ಮಾತನಾಡಿ ನಿಮ್ಮ ಮಗಳನ್ನು ಮದುವೆಯಾಗುತ್ತೇನೆ ಎಂದು ಹೇಳಿದನು. ಇದನ್ನೆಲ್ಲ ಕೇಳಿದ ಯಮುನಾಳ ತಾಯಿಗೆ ಸಂತೋಷ ಉಕ್ಕಿ ಉಕ್ಕಿ ಬರುತ್ತದೆ. ನನ್ನ ಮಗಳು ಹೇಳಿದ ಮಾತು ಸತ್ಯ. ಇದೆಲ್ಲ ದೇವರ ಪರೀಕ್ಷೆ. ದೇವರು ಯಾವುದೋ ಒಳ್ಳೆಯದಕ್ಕೆ ಇದನ್ನು ಪರೀಕ್ಷಿಸುತ್ತಿರಬಹುದು ಎಂದು ಯಾವಾಗಲೂ ಹೇಳುತ್ತಿದ್ದಳು. ಅವಳ ನಂಬಿಕೆ ಸುಳ್ಳಾಗಲಿಲ್ಲ ಎಂದು ಮಗಳನ್ನು ತಬ್ಬಿ ಮುದ್ದಾಡಿದರು. ಅಭಿಷೇಕ್ ತನ್ನ ಮನೆಯಲ್ಲಿ ಈ ವಿಷಯವಾಗಿ ಮಾತನಾಡಿ ತಾನು ಮೋಸ ಹೋದ ಹುಡುಗಿಯ ಬಗ್ಗೆ ಹೇಳಿ ಮಗುವಿನ ವಿಚಾರವನ್ನು ಸ್ಪಷ್ಟನೆಪಡಿಸಿ ತಾನು ಯಮುನಾಳನ್ನು ಮದುವೆಯಾಗುವುದಾಗಿ ಹೇಳಿದ. ಆಗ ಅವನ ತಂದೆ ತಾಯಿ ಇಬ್ಬರು ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದರು. ಮಗನನ್ನು ಕರೆದು ಹೇಳಿದರು, ನೀನು ಸರಿಯಾದ ನಿರ್ಧಾರವನ್ನೇ ತೆಗೆದುಕೊಂಡಿದ್ದೀಯಾ. ನಮಗೆ ಈ ವಿಚಾರದ ಬಗ್ಗೆ ಸಂತೋಷವಿದೆ ಎಂದು ಒಪ್ಪಿಕೊಂಡರು.
ನಂತರ ಇಬ್ಬರು ಮನೆಯವರು ಸೇರಿ ಮದುವೆಯನ್ನು ಅದ್ಧೂರಿಯಾಗಿ ನಡೆಸಿದರು. ಈಗ ಯಮುನಾ ಮತ್ತು ಅಭಿಷೇಕ್ ತಮ್ಮ ಮಗುವಿನ ಜೊತೆಗೆ ಸಂತೋಷವಾಗಿ ಜೀವನವನ್ನು ಕಳೆಯುತ್ತಿದ್ದಾರೆ. ಮದುವೆಯಾದ 3 ವರ್ಷದ ನಂತರ ಯಮುನಾ ಒಂದು ಗಂಡು ಮಗುವಿಗೆ ಜನ್ಮ ನೀಡಿದಳು. ಆದರೆ ಯಮುನಾ ಯಾವುದೇ ರೀತಿಯಲ್ಲೂ ಮೊದಲ ಮಗುವಿಗೆ ಯಾವುದನ್ನು ಕಡಿಮೆ ಮಾಡಲಿಲ್ಲ, ಯಾವುದೇ ಭೇದ ಭಾವ ತೋರಲಿಲ್ಲ. ಅವಳು ಮಾತು ಮಾತಿಗೂ ನನ್ನನ್ನು ಅಮ್ಮ ಎಂದು ಕರೆದ ಮೊದಲ ಮಗು, ನನ್ನ ಈ ಕಂದಮ್ಮ ಎಂದು ಹೇಳುತ್ತಿದ್ದಳು. ಈಗ ಅವರ ಕುಟುಂಬ ತುಂಬ ಸುಖಕರವಾಗಿ ಸಾಗುತ್ತಿದೆ. ಅಭಿಷೇಕ್ ಯಮುನಾಳ ತಂದೆ ತಾಯಿಯನ್ನು ಯಾವುದಕ್ಕೂ ಕೊರತೆಯಾಗದಂತೆ ಈಗ ಚೆನ್ನಾಗಿ ಇಟ್ಟಿದ್ದಾನೆ.